ಅಕ್ಕ, ನೀವೆಲ್ಲಿ ಎಕ್ಸೈಟ್ ಆಗಿ ಹೇಳ್ಬಿಡ್ತೀರಾ ಅಂತ ನಾನು ನಿಮ್ ಜೊತೆಗೆ ಇದ್ದೆ. ಪುಷ್ಪಕ್ ಸರ್ ಏನೇ ಮಾಡಿದ್ರು ಅದ್ ಮೈನಾ ಒಳ್ಳೇದಕ್ಕೋಸ್ಕರ ಅಂತ ನಂಬಿ. ಕೆಲವ್ರಿಗೆ ಮಾತಲ್ಲಿ ಬುದ್ಧಿ ಹೇಳ್ಬೇಕು, ಇನ್ನು ಕೆಲವ್ರಿಗೆ ಹೊಡ್ತಾ ಕೊಟ್ಟು ಹೇಳ್ಬೇಕು, ಇನ್ನು ಕೆಲವ್ರಿಗೆ ಸೆಂಟಿಮೆಂಟಲ್ ಆಗಿ ಹೇಳಿ ಹೇಳ್ಬೇಕು. ಮೈನಾ 3ನೇ ಕ್ಯಾಟಗರಿ. ಪುಷ್ಪಕ್ ಸರಿಗ ಅದನ್ನೇ ಮಾಡ್ತಿರೋದು. ಅಲ್ಲ ಖುಷಿ, ಆದ್ರೂ ಮೈನಾ ಸಂಕಟ ಪಟ್ಕತಿರೋದ್ ನೋಡಿದ್ರೆ ನನ್ ಕಳ್ಳು ಕಿತ್ಕ ಬರ್ತದೆ. ಅಕ್ಕ, ಈಗ ನಾವ್ ರಸ್ತೆಲಿ ಹೋಗ್ತಿದೀವಿ ಅನ್ಕೊಳ್ಳಿ, ಯಾರೋ ಒಬ್ರು ಅನ್ಕಾನ್ಶಿಯಸ್ ಆಗಿ ಬಿದ್ರು, ಆಗ ನಾವೇನ್ ಮಾಡ್ತೀವಿ? ಅವ್ರ ಎದೆ ಮೇಲೆ ಪ್ರೆಷರ್ ಕೊಟ್ಟು ಫಸ್ಟ್ ಏಡ್ ಕೊಡ್ತೀವಿ. ನಾವ್ ಹಾಗೆ ಪ್ರೆಷರ್ ಕೊಟ್ರೆ ತಾನೆ ಅವ್ರ ಹಾರ್ಟ್ ವರ್ಕ್ ಆಗೋದು. ಇದು ಹಾಗೇನೆ. ಪುಷ್ಪಕ್ ಸರ್ ಇದೇ ಟ್ರೀಟ್ಮೆಂಟ್ನ ಮೈನಾ ಕೊಡ್ತಿದ್ದಾರೆ. ಈಗ ನೋಡಿ, ತಾಳಿನ ನಾವೇನ್ ಬಚ್ಚಿಟ್ಟಿರ್ಲಿಲ್ವಲ್ಲ, ಸಮಯ ಸಂದರ್ಭ ಹಾಗೆ ಮಾಡಿಸ್ತು. ನೀವು ನಂಬಿರೋ ದೇವ್ರೆ ಈ ರೀತಿ ಮಾಡಿಸ್ತಿದ್ದಾರೆ ಅನ್ಕೊಳ್ಳಿ, ಎಲ್ಲ ಒಳ್ಳೇದೇ ಆಗುತ್ತೆ ಅಕ್ಕ. ಇಲ್ಲ ಖುಷಿ, ನೀನ್ ಏನ್ ಹೇಳಿದ್ರು ನಂಗೆ ಸಮಾಧಾನ ಆಯ್ತಿಲ್ಲ. ನೀನ್ ಇನ್ನೊಂದ್ಸಲಿ ಫೋನ್ ಮಾಡು. ಮೈನಾ ಅಲ್ಲಿ ಹೆಂಗವಳೆ ಅಂತ ತಿಳ್ಕೊಳ್ದೆ ನಂಗೆ ಸಮಾಧಾನ ಆಗಕ್ಕಿಲ್ಲ. ಫೋನ್ ಮಾಡು. ಸರಿ ಇರಿ, ಫೋನ್ ಮಾಡ್ತೀನಿ. ಹೇಳು ಖುಷಿ. ಪುಷ್ಪಕ್ ಸರ್, ನಾನ್ ರಾಧಾ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ ರಾಧಾ ಅವರೇ. ಇಷ್ಟೊತ್ತಾಯ್ತಲ್ಲ, ತಾಳಿ ನನ್ನ ಹತ್ರ ಐತೆ ಅಂತ ಮೈನಂಗ್ ವಿಷಯ ಹೇಳದ? ರಾಧಾ ಅವರೇ, ನಮ್ಮಮ್ಮ ಒಂದು ಮಾತು ಹೇಳ್ತಾರೆ, ಬೇಯಿಸೋವರೆಗೂ ಕಾಯ್ಕೊಂಡಿದ್ದವ್ರಿಗೆ ಹಾರಿಸೋವರೆಗೂ ಕಾಯಕ್ಕಾಗಲ್ವಾ ಅಂತ. ಹಂಗೆ ಇವಾಗ ನೀವು ಮಾಡ್ತಿದ್ದೀರಾ. ಅಲ್ಲ, ನಾವ್ ಇಲ್ಲಿವರೆಗೂ ಕಾದಾಯ್ತು, ಇನ್ ಸ್ವಲ್ಪ ಹೊತ್ತು ಕಾದ್ ನೋಡೋಣ. ನನಗೂ ಈ ನ್ಯೂಸ್ ಗೊತ್ತಾಯ್ತು, ಮೈನಾ ತಾಳಿನ ಕಳ್ಕೊಂಡು ಒದ್ದಾಡ್ತಿದ್ದಾಳೆ ಅಂತ. ಏನೋ ನಾವು ಮೈನಂಗೆ ಒಳ್ಳೇದಾಗ್ಲಿ ಅಂತ ಧ್ರುವನ್ ಕೈಯಲ್ಲಿ ತಾಳಿ ಕಟ್ಸಿದ್ವಿ. ಅದು ಅವಳು ಬಲವಂತಕ್ಕೆ ಮದ್ವೆ ಆಯ್ತು ಅಂತ ನನಗೆಲ್ಲೋ ಒಂದ್ ಕಡೆ ಗಿಲ್ಟ್ ಕಾಡ್ತಿತ್ತು. ಮದ್ವೆ ದಿನ ಧ್ರುವ ಅವ್ರ ಅಮ್ಮನು ಕೋಪದಲ್ಲಿ ಏನೇನೋ ಮಾತಾಡಿದ್ರು. ಆಗ ನೀವೆಲ್ಲರೂ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ರಿ. ಅಷ್ಟೇ ಯಾಕೆ ಮೈನಾ, ನಾವೆಲ್ಲ ಮಾಡ್ತಾ ಇರೋದು ಅವಳು ಒಳ್ಳೇದಕ್ಕೆ ಅಂತ ಅರ್ಥ ಮಾಡ್ಕೊಳ್ದೆ ಮಾತಾಡುವಾಗ ನನಗೆ ಫಾರ್ ಸಮ್ ಟೈಮ್ ಫೀಲ್ ಆಯ್ತು ನಾವೇನ್ ಮಾಡ್ಬಿಟ್ವಿ ಅಂತ. ಆದ್ರೆ ಇವಾಗ ಮೈನಾ ತಾಳಿನ ಕಳ್ಕೊಂಡು ಒದ್ದಾಡ್ತಿರೋವಾಗ ಅರ್ಥ ಆಯ್ತು ನಾವು ಪಟ್ಟಿದ್ದು ಕಷ್ಟ ಯಾವುದೂ ವೇಸ್ಟ್ ಆಗಿಲ್ಲ ಅಂತ. ಮೈನಾ ಕತ್ತಲ್ಲಿರೋ ತಾಳಿಗೆ ಅವಳು ತುಂಬಾ ರೆಸ್ಪೆಕ್ಟ್ ಮಾಡ್ತಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಒಳ್ಳೆ ಚಾನ್ಸು. ಆ್ಯಂಡ್ ಅವಳಿಂದ ಧ್ರುವ ಜೀವನ ಹಾಳಾಗ್ತಿದೆ ಅನ್ನೋ ಪಾಪ ಪ್ರಜ್ಞೆ ಅವಳಿಗೆ ಕಾಡ್ತಿದೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಅದಕ್ಕೂ ಮುಂಚೆ ನಾವೊಂದು ಕೆಲಸ ಮಾಡೋಣ. ಸರ್, ಅದೇನ್ ಸರ್? ಇದಕ್ಕೂ ಮುಂಚೆ ನಾವು ಬಲವಂತವಾಗಿ ಮೈನನ್ ಕತ್ಗೆ ತಾಳಿ ಕಟ್ಟೋ ಹಾಗೆ ಮಾಡಿದ್ವಿ. ಈ ಸಲ ಮೈನಾ ಒಪ್ಪಿಗೆಯಿಂದಾನೆ ಧ್ರುವ ಮೈನಾಗ್ ತಾಳಿ ಕಟ್ಟೋ ಹಾಗೆ ಮಾಡಬೇಕು. ಅಲ್ಲ ಸರ್, ನೀವ್ ಏನ್ ಹೇಳ್ತಾ ಇದ್ದೀರಾ? ಇದೆಲ್ಲ ಹೆಂಗ್ ನಡೆಯುತ್ತೆ? ನಡೆಯುತ್ತೆ, ನಾನ್ ನಡೆಸ್ ತೋರಿಸ್ತೀನಿ. ಯಾವ ತಾಳಿನ ಅವಳು ಹೊರೆ ಆಗಿದೆ ಅಂತ ಹೇಳಿದ್ಲೋ ಅದು ಹೊರೆ ಅಲ್ಲ, ಅವಳ ಜೀವನ ಅನ್ನೋದು ಅವಳಿಗೆ ಅರ್ಥ ಆಗೋ ಥರ ನಾನು ಮಾಡ್ತೀನಿ. ಅದನ್ನು ಇವತ್ತೇ ಆಗೋ ಹಾಗೆ ಮಾಡ್ತೀನಿ. ಇಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತಿದ್ವಿ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಇದೆಲ್ಲ ಸರಿಯಾಗಿರ್ತದ? ಎಲ್ಲ ಸರಿಯಾಗೇ ಇರುತ್ತೆ, ನಿಮ್ಮನ್ನ ನಂಬಿ. ಹಾ, ಅವಸರ ಪಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಿ, ಎಸ್ಪೆಷಲಿ ಧ್ರುವಂಗೆ. ಈ ವಿಷಯ ಧ್ರುವಂಗೇನಾದ್ರೂ ಗೊತ್ತಾದ್ರೆ ಮೈನಾ ಹೀಗೆ ಒದ್ದಾಡ್ತಿರೋದನ್ನ ನೋಡಿ ಅವ್ನು ಮೈನಂಗೆ ಹೇಳ್ಬಿಡ್ತಾನೆ. ಹಾ ಸರ್. ಸೊ ಆಗ ಎಲ್ಲ ಪ್ಲಾನ್ ಹಾಳಾಗುತ್ತೆ. ಅದಕ್ಕೆ ತಾಳಿ ನಿಮ್ಮ ಹತ್ರ ಇರೋ ವಿಷಯನ ನಾನು ಧ್ರುವನ್ ಜೊತೆ ಶೇರ್ ಮಾಡಲ್ಲ, ನೀವು ಮಾಡಬೇಡಿ. ರಾಧಾ ಅವರೇ, ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ನಾವು ಮಾಡ್ತಾ ಇರೋದು ಮೈನನ್ ಒಳ್ಳೇದಕ್ಕೋಸ್ಕರ. ಸರಿ, ಸಿಗೋಣ. ಅಕ್ಕ, ಪುಷ್ಪಕ್ ಸರ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದಾರಲ್ವಾ, ಈ ಸಲ ಮೈನನ್ ಪರ್ಮಿಷನ್ ತಗೊಂಡೆ ಧ್ರುವನ್ ಕೈಲಿ ತಾಳಿ ಕಟ್ಸೋಣ ಅಂತ.
ನೆಮ್ಮದಿಯಾಗಿರಿ ಅಕ್ಕ. ಪೀಸ್ ಇದೆಯಾ ಇದರಲ್ಲಿ? ಅಯ್ಯೋ, ಯಾಕೋ ಮಿಷಿನ್ ವರ್ಕ್ ಆಗ್ತಿಲ್ವಲ್ಲ. 97. ಧ್ರುವ, ಹಾ ಧ್ರುವ, ಒಂದ್ ನಿಮಿಷ ಇರು, ನೋಡ್ತಾ ಇರು ಬಂದೆ. ಹಾ, ಮಿಷಿನ್ ನೋಡ್ತಾ ಇಲ್ಲ. ಮಿಷಿನ್ ನೋಡ್ತಾ ಇಲ್ವಾ? ಹಾ, ಸೂಜಿ ಕೆಳಗಡೆ ಬೀಳ್ತಾ ಇಲ್ಲ, ನೋಡು ಸ್ವಲ್ಪ. ಒಂದ್ ನಿಮಿಷ ಇರಿ. ಏನಾಯ್ತು? ಅದು ಅದನ್ನ ಕೆಳಗ್ ಮಾಡಿ. ಧ್ರುವ, ಏನಾಯ್ತು? ಏನಾದ್ ಧ್ರುವ? ಏನಾಯ್ತು ಮಗ? ಅಯ್ಯೋ ದೇವ್ರೆ, ಏನಿಲ್ಲ. ಎಲ್ಲಿ ಏನ್ ಹುಡುಕ್ತಿದ್ಯಾ? ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನೋಡ್ಕೊಂಡ್ ಮಾಡೋದಲ್ವೇನೋ? ನಿಶಾ, ನೋಡ್ಕೊಂಡು ಆನ್ ಮಾಡಕ್ಕಾಗಲ್ವಾ? ಅಯ್ಯೋ ಧ್ರುವ, ನಿನ್ ಮಿಷಿನ್ ಆನ್ ಮಾಡೋಕ್ ಹೇಳಿದ್ದು. ನಿಶಿಂದೇನ್ ತಪ್ಪಿಲ್ಲ ಜಯಂತಿ. ನನ್ ಬೆರಳಲ್ಲಿಟ್ಟಿದ್ದೆ ನೋಡ್ಕೊಳ್ಳಿಲ್ಲ ಅಷ್ಟೇ. ಧ್ರುವರೇ, ಬನ್ನಿ ನಾವ್ ಆಸ್ಪತ್ರೆಗೆ ಹೋಗೋಣ. ಹೌದೌದು, ಮೈನಾ ಕರೆಕ್ಟ್ ಹೇಳಕತ್ತಾ, ನೀ ಆಸ್ಪತ್ರೆಗೆ ಹೋಗು. ಬೇಡ, ನನ್ಗಂತದೇನಾಗಿದೆ ಅಂತ. ಈಗೇನಾಗಿಲ್ಲ, ಮತ್ತೆ ಇನ್ನೊಂದ್ಸಲಿ ಆದ್ರೆ ಬನ್ನಿ. ಮತ್ತೆ ಇನ್ನೊಂದ್ಸರಿ ಆದ್ರೆ ಅಂದ್ರೆ ಏನರ್ಥ? ಧ್ರುವ, ಅವಳು ಹೇಳೋದ್ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ತಾಳಿ ಕಳ್ಕೊಂಡಿರೋದನ್ನ ಅಪಶಕುನ ಅನ್ಕೊಂಡಿದ್ದಾಳೆ. ಈಗ ಅದೇ ಕಾರಣಕ್ಕೆ ನಿನ್ಗೆ ಈ ತರ ಆಗಿರೋದು ಅಂತ ಹೆದರ್ಕೋತಾ ಇದ್ದಾಳೆ. ಜಯಂತಿ, ಇದೆಲ್ಲ ಬರೀ ಮೂಡ್ ನಂಬಿಕೆ ಅಷ್ಟೇ. ನನ್ಗಿದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಇದಕ್ಕಿಂತ ಮುಂಚೆ ನನಗೆ ಸಾಕಷ್ಟು ಸಲ ಗಾಯಗಳಾಗಿವೆ. ಅವಾಗ ನೋಡಿ, ಇದು ಚಿಕ್ಕ ಗಾಯ ಅಷ್ಟೇ. ಏನಾದ್ರೂ ದೊಡ್ಡದಾಗಿದ್ರೆ ನಾನೇ ಆಸ್ಪತ್ರೆಗೆ ಹೋಗಿರ್ತಿದ್ದೆ. ಸುಮ್ನೆ ಹಠ ಮಾಡ್ಬೇಡಿದ್ರು ಅವರೇ, ಬನ್ನಿ ನೀವು. ಮೈನವ್ರೆ, ನಾನ್ ಬೇಡ ಅಂತ ಹೇಳ್ದೆ ತಾನೆ. ಏನಾಯ್ತು? ಯಾಕೆ ಎಲ್ರು ಹೀಗೆ ನಿಂತಿದ್ದೀರ? ಅದು ಸರ್, ಸರ್, ಮೈನಾ ಕತ್ತಲಿದ್ದ ತಾಳಿ ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ಏನು? ತಾಳಿ ಕಾಣಿಸ್ತಿಲ್ವಾ? ಏನಾಯ್ತು? ಅದೇನೋ ಹೇಳ್ತಾರಲ್ಲ, ತಾಳಿ ಕಳ್ದೋದ್ರೆ ಗಂಡಂಗೇನೋ ಅಪಾಯ ಆಗುತ್ತೆ ಅಂತ ಸೆಂಟಿಮೆಂಟ್ ಆಗೇನೋ ಹೇಳ್ತಾರಲ್ಲ, ಅದು ಸರ್, ಇದು ಸೆಂಟಿಮೆಂಟಲ್ ಅಲ್ಲ, ಇದು ನಿಜಾನೇ. ನೋಡಿ, ಧ್ರುವ ಕೈಗೆ ಹೆಂಗೆ ಏಟಾಗಿದೆ. ಸರ್ ಏನಾಯ್ತು ಧ್ರುವ? ಜಾಸ್ತಿ ಏಟಾಗಿರೋ ಹಾಗಿದೆ. ಇಂಜೆಕ್ಷನ್ ತಗೊಂಡ್ಯಾ? ಫಸ್ಟ್ ಸೆಪ್ಟಿಕ್ ಇಂಜೆಕ್ಷನ್ ತಗೋ, ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಇಲ್ಲ ಸರ್, ಮೈನಾ ಅವರು ಬಟ್ಟೆ ಕಟ್ಟಿದ್ರು, ರಕ್ತ ನಿಂತಿದೆ, ಏನಾಗಲ್ಲ ಸರ್. ಧ್ರುವ, ಮೈನನ್ ಮೇಲಿರೋ ಪ್ರೀತಿಯಿಂದ ನಿನ್ ಗಾಯ ಏನು ಕಡಿಮೆ ಆಗಲ್ಲ. ಗಾಯ ಕಡಿಮೆ ಆಗಬೇಕು ಅಂದ್ರೆ ನೀನ್ ಫಸ್ಟ್ ಇಂಜೆಕ್ಷನ್ ತಗೋಬೇಕು.